ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ದಿನ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಬರೋಣ. ನೋಡಿ, ನಿನ್ನೆ ಹಳಸಿನಕಾಯಿ ಕೇಳಿಸ್ಕೊಂಡಿದ್ನಲ್ಲ ಸಾಂಬಾರಿಗೆ, ಅದು ಮಾಡೋಕ್ಕಾಗಲಿಲ್ಲ. ನಾನು ಊರಿಗೆ ಹೋಗೋಕ್ಕಾಗಲಿಲ್ಲ. ಅದರಿಂದ ಇಲ್ಲೇ ಮಾಡೋಣ ಸಾಂಬಾರು ಅಂತ ನಮ್ಮ ಅಪ್ಪನ ಹತ್ರ ಹಳಸಿನಕಾಯಿ ಕಿತ್ತಿಸ್ಕೊತಾ ಇದ್ದೀನಿ. ಹಾಗೆ ತರಕಾರಿ ಗಾಡಿ ಬಂತು. ನಮ್ಮ ಮನೇಲಿ ಒಂದು ನಾಯಿ ಐತೆ. ಆ ತರಕಾರಿ ಗಾಡಿ ಬಂದರೆ ಅದ್ರ ಹಿಂದೆ ಓಡ್ತಾ ಇರ್ತೈತೆ. ಏನಕ್ಕೆ ಅಂತಂದರೆ ಅದಕ್ಕೆ ಟೊಮೊಟೊ ಅಂದರೆ ತುಂಬ ಇಷ್ಟ. ನೋಡಿ, ಅದರಲ್ಲಿ 2 ಟೊಮೊಟೊ ಅವ್ರು ಹಾಕಿದ್ರು. ಯಾಕಂದರೆ ಅದು ಆಲೇ ಅಭ್ಯಾಸ ಆಗ್ಬಿಟ್ಟೈತಲ್ಲ, ಅದರಿಂದ ಹಾಕಿದ್ರು, ತಿಂತಾಯಿತ್ತು. ಮತ್ತು ಇದು ನಮ್ಮ ಜಿಂಬಂಗೆ ಕ್ಯಾರೆಟು ಗೆಡ್ಡೆಕೋಸು ಅಂದರೆ ತುಂಬ ಇಷ್ಟ. ಅದಕ್ಕೊಂದು ಕ್ಯಾರೆಟ್ ಇಸ್ಕೊಂಡ್ವಿ. ಕ್ಯಾರೆಟ್ ಕೊಡ್ತಿದ್ದಂಗೆ ಖುಷಿಗೆ ಓಡಾಡ್ತೈತೆ. ಅಷ್ಟು ಖುಷಿ ಆಗ್ಬಿಡುತ್ತೆ ಅದಕ್ಕೆ ಕ್ಯಾರೆಟು ನೋಡ್ತಿದ್ದಂಗೆ. ನೋಡಿ, ಅದನ್ನು ತೊಗೊಂಬಂದು ತಿನ್ಕೊಂಡು ಕುತ್ಕೊಂಡೈತೆ. ಅದು ಜಾಸ್ತಿ ಅನ್ನ, ಹಾಲು ಅದನ್ನು ಇಷ್ಟಪಡಲ್ಲ. ಜಾಸ್ತಿ ಕ್ಯಾರೆಟು, ಗೆಡ್ಡೆಕೋಸು ಅಂದರೆ ತುಂಬಾ ಇಷ್ಟ ಈ ನಾಯಿಗೆ. ಅದರಿಂದ ನಾವು ತಂದು ಹಾಕ್ತಾನೆ ಇರ್ತೀವಿ ಇದಕ್ಕೆ. ನೋಡಿ, ತಿಂತಾಯಿದೆ. ಎಷ್ಟು ಚೆನ್ನಾಗಿ ಕ್ಯಾರೆಟು, ಗೆಡ್ಡೆಕೋಸು ಇಷ್ಟಪಟ್ಟು ತಿಂತತೆ ಅಂದರೆ, ನಾನು ಇದ್ದೇ ಫಸ್ಟ್ ಟೈಮು ನಾಯಿ ಈ ಥರ ಹಸಿ ತರಕಾರಿ ತಿನ್ನೋದು ನೋಡಿದ್ದು. ನೋಡಿ, ಅದಕ್ಕೆ ಮೆಣಸಿನ್ಕಾಯಿ ಎಲ್ಲ ಕಿತ್ಕೊಟ್ರು. ಅದನ್ನು ನಾನೆಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡೆ. ಮತ್ತು ಒಣಕಾಳು ನೆನಾಕಿದ್ರು ಅಮ್ಮ. ಅದ್ರ ಜೊತೆಗೆ ಹಸಿ ಹಲಸಂಡೆಕಾಯಿ ತೊಗೊಂಡ್ವಿ ತರಕಾರಿ ಹತ್ರ. ಅದನ್ನು ತೊಗೊಂಡು ಅದನ್ನೆಲ್ಲ ಸುಲಿದು ರೆಡಿ ಮಾಡ್ಕೊತಾ ಇದ್ದೀವಿ. ಮತ್ತು ಖಾರಕ್ಕೆ ನಮ್ಮಮ್ಮ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಸಾಂಬಾರಿಗೆ. ಅದೇನೇನು ಹಾಕಿದ್ರು ಅಂತ ನಾನು ನೋಡಲಿಲ್ಲ. ಅದನ್ನು ರುಬ್ಕೊಡು ಅಂತಂದ್ರು. ರುಬ್ಬಿಟ್ಟು ನಾನು ಅಲ್ಲಿಟ್ಟೆ. ಮತ್ತು ನೋಡಿ, ಅದೆಲ್ಲ ಒಗ್ಗರಣೆಗೆ ಕಿತ್ತಳಸಿನಕಾಯಿ ಮತ್ತು ನೆನೆಸಿಟ್ಕೊಂಡಿರೋ ಕಾಳು ಮತ್ತು ಹಸಿ ಕಾಳು ಅಷ್ಟನ್ನು ಹಾಕಿ ಎಲ್ಲ ಒಗ್ಗರಣೆಗೆ ಬೇಯಿಸ್ತಾವ್ರೆ. ನೆಕ್ಸ್ಟು ನಾನೇನು ರುಬ್ಬಿರೋ ಖಾರನ ಮಸಾಲೆ ಪುಡಿಗೆ ಮಿಕ್ಸ್ ಮಾಡಿಬಿಟ್ಟು ನಾನು ಕೊಟ್ಟೆ. ಆಮೇಲೆ ನಮ್ಮಮ್ಮ ಅದನ್ನು ಸಾಂಬಾರ್ಗೆ ಹಾಕ್ಕೊಂಡು ಅದು ಕೂಗಿಸಿದ್ರು ಅಷ್ಟೇ. ನಾನು ಏನು ಹಾಕಿದ್ರು ಅಂತ ನೋಡಲಿಲ್ಲ. ಅವ್ರು ಹಾಕಿರೋದನ್ನ ನಾನು ರುಬ್ಬಿಕೊಟ್ಟೆ. ಕಿತ್ತಳಸಿನಕಾಯಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಒಣಕಾಳು ಹಾಕಿದ್ರೇ ಚೆನ್ನಾಗಿರೋದು. ನನಗಂತೂ ತುಂಬ ಇಷ್ಟ. ಆಲ್ಮೋಸ್ಟ್ ಕಿತ್ತಳಸಿನಕಾಯಿ ಸಾಂಬಾರು ಎಲ್ಲ ಇಷ್ಟಪಡ್ತಾರೆ. ಚೆನ್ನಾಗಿರುತ್ತೆ ಅದು. ನೋಡಿ, ಅದು ಬೇಸಿಗೆಯಲ್ಲಿ ಸ್ವಲ್ಪ ಹೀಟು ಆದ್ರೂ ಒಂದು ಸರಿ ತಿಂದರೆ ಏನಾಗಲ್ವಲ್ಲ, ಅದರಿಂದ ಮಾಡಿಸಿದ್ವಿ. ತುಂಬಾ ಚೆನ್ನಾಗಿತ್ತು. ಸಾಂಬಾರು ಅಷ್ಟೇ ಚೆನ್ನಾಗಾಗಿತ್ತು. ನೋಡಿ, ಅದೆಲ್ಲ ರೆಡಿ ಮಾಡ್ತಾವ್ರು ನಮ್ಮಮ್ಮ. ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ನೀವು ಒಂದು ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಹಾಗೆ ಸಾಂಬಾರಿಗೆಲ್ಲ ರೆಡಿ ಮಾಡಿಟ್ಟು, ಅಡುಗೆ ಎಲ್ಲ ಮಾಡಿಟ್ಟು, ಹೊಲ್ದ ಹತ್ರ ಕಾಯಿ ಕೀಳೋರು ಬಂದಿದ್ದರು. ಅಮ್ಮರ ತೋಟದಲ್ಲಿ ಕಾಯಿ ಕೀಳ್ತಾಯಿದ್ರು. ಇದೆಲ್ಲ ರೆಡಿ ಮಾಡಿಟ್ಬಿಟ್ಟು ನಾವು ಕಾಯಿ ಕೀಳೋ ಹತ್ರ ಹೋದ್ವಿ. ನೋಡಿ, ಈ ರೀತಿ ಆಗಿದೆ ಸಾಂಬಾರು. ಹಾಗೆ ಕಾಯ್ದೆಲ್ಲ ಮುಗಿಸ್ಕೊಂಬಂದ್ವಿ. ನೋಡಿ, ಇದು ನಮ್ಮ ಮನೆ ಬೆಕ್ಕು ಮತ್ತು ನಮ್ಮ ಜಿಂಬ ಎಷ್ಟು ಚೆನ್ನಾಗಿ ಆಟ ಆಡ್ತವೆ ಅಂದರೆ, ನಮ್ಮ ಜಿಂಬ ಆ ಬೆಕ್ಕು ಎಷ್ಟು ಪರ್ಚಿದ್ರೂ ಒಂದು ಸ್ವಲ್ಪನೂ ಭಯ ಆಗ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿ ಆಟ ಆಡಿಸ್ತಾಯಿತ್ತು. ಇದೊಂದು ಜಿಂಬ ಮತ್ತು ಇದೊಂದು ನಾಯಿ. ಇದ್ರ ಹೆಸರು ಪಪ್ಪಿ ಅಂತ. ನಮ್ಮಪ್ಪ ಚೆನ್ನಾಗಿ ಸಾಕೋದಕ್ಕೆ ನಾಯಿಗಳನ್ನ. ಯಾವಾಗಲೂ ನಮ್ಮಪ್ಪ ಎಲ್ಲಾದರೂ ಕೂತಿದ್ರೆ ಅಲ್ಲಿ ಕೂತ್ಕೊಂಡು ಈ ಥರ ಮಾಡ್ತಾಯಿರ್ತೈತಿದು. ಹಾಗೆ ಮನೆ ಪಕ್ಕ ಸ್ವಲ್ಪ ಬಾಳೆ ಗಿಡ ಹಾಕಿದೆ ನಮ್ಮಪ್ಪ. ಯಾಕಂದರೆ ಬಿಸಿಲಲ್ವಾ, ಈ ಬಿಸಿಲಿಗೆ ಮನೆ ಸುತ್ತ ಗಿಡ ಇದ್ದರೆ ಮನೆ ತುಂಬ ತಂಪಿರುತ್ತೆ. ಅದರಿಂದ ನಮ್ಮ ಮನೆ ಸುತ್ತ ಆಲ್ಮೋಸ್ಟ್ ಎಲ್ಲ ಗಿಡನೇ ಜಾಸ್ತಿ. ಅದರಿಂದ ಮನೇಲಿ ತಣ್ಣಗಿರುತ್ತೆ. ಹಾಗೆ ಬಾಳೆ ಗಿಡದಲ್ಲಿ ಸಣ್ಣ ಗಿಡ ಬರುತ್ತಲ್ಲ ಬುಡದಲ್ಲಿ, ಅದನ್ನೆಲ್ಲ ಕಿತ್ತು ಅದನ್ನೆಲ್ಲ ಗಲೀಜೆಲ್ಲ ಕ್ಲೀನ್ ಮಾಡಿ ಅಲ್ಲಿ ಕ್ಲೀನ್ ಮಾಡ್ತಾಯಿದ್ರು. ನಾನು ಹೋಗಿ ಹಾಗೆ ಬಾಳೆಗೊನೆ ಬಿಟ್ಟಿತ್ತಲ್ಲ, ವಿಡಿಯೋ ಮಾಡ್ಕೊಂಬಂದೆ. ನೋಡೋಕೆ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಹಸ್ರು. ಮನೆ ಸುತ್ತ ಹಸ್ರಿದ್ರೆ ತುಂಬಾ ಒಂಥರ ಖುಷಿ, ಮನ್ಸಿಗೆ ಸಮಾಧಾನ. ಹಾಗೆ ನನ್ನ ಮಗನೂ ಮತ್ತು ನಮ್ಮ ಅಕ್ಕನ ಮಗ ಕೊಟ್ಟಿಗೆ ಕ್ಲೀನ್ ಮಾಡ್ರು ಅಂತ ಬಿಟ್ಟರೆ, ನೋಡಿರಿ ಹೆಂಗೆಲ್ಲ ನೀಟಾಗೆಲ್ಲ ಸಗಣಿ ಅದನ್ನೇ ತುಳ್ಕೊಂಡು ಏನೋ ಅಷ್ಟು ಚಿಕ್ಕವರಾದ್ರೂ ಇಷ್ಟರ ಮಟ್ಟಿಗೆ ಮಾಡ್ತಾರಲ್ಲ, ಅದೇ ಖುಷಿ ಅನ್ಕೋಬೇಕು. ನೋಡಿರಿ, ಇವನ್ನೆಲ್ಲ ಅದನ್ನೆಲ್ಲ ತುಂಬಿ ನನ್ನ ಮಗನಿಗೆ ಒರೆಸ್ತಾಯಿದ್ದ. ಅವನು ತಗೊಂಡೋಗಿ ಹಾಕ್ಬರ್ತಾಯಿದ್ದ. ಆದರೂ ಈ ಏಜಿಗೆ ಇಷ್ಟು ಕ್ಲೀನ್ ಮಾಡ್ತಾರಲ್ಲ, ಖುಷಿ ಪಡೋ ವಿಚಾರನೇ ಬಿಡ್ರಿ. ನೋಡಿ, ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ನಾನು ಅದಕ್ಕೆ ವಿಡಿಯೋ ಮಾಡ್ಕೊತಾ ಇದ್ದೆ. ಅಲ್ಲೇ ನನ್ನ ಮಗಳು ಕೂತ್ಕೊಂಡು ಹೇಳ್ತಾಯಿದ್ಲು ಅದನ್ನೆಲ್ಲ ನೀಟಾಗಿ ಎಷ್ಟು ನೀಟಾಗೆಲ್ಲ ತೊಳೆದು ಅದನ್ನು ಎತ್ಬಿಟ್ಟು ಸಗಣಿನ ಆಮೇಲೆ ಹೋಗಿ ನೋಡಿದೆ, ನೀರು ಹಾಕ್ಕೊಂಡು ಎಲ್ಲ ನೀಟಾಗಿ ತೊಳೆದ್ಬಿಟ್ಟವ್ರೆ. ದೊಡ್ಡವರು ಆ ಥರ ತೊಳೆಯಲ್ಲ, ಅಷ್ಟು ನೀಟಾಗಿ ತೊಳೆದಿರು. ನನಗಂತೂ ತುಂಬ ಖುಷಿ ಆಯಿತು. ಈಗಿನ ಕಾಲದಲ್ಲೂ ಮಕ್ಳಿಗೆ ಈ ಥರ ಹೇಳಿದ ಕೆಲಸ ಮಾಡ್ತಾರಲ್ಲ, ನಿಜವಾಗ್ಲೂ ಖುಷಿ ಪಡಬೇಕು. ನೋಡಿರಿ, ನಾವು ಹೇಳೋದಕ್ಕೆ ಹೋಗಿ ಮಾಡ್ತಾಯಿದ್ರು ಪಾಪ. ನಾನು ಅದಕ್ಕೆ ನೋಡೋಣ ಅಂತ ಹೋಗಿ ನೋಡಿದ್ರೆ ಹಿಂಗೆ, ಅದಕ್ಕೆ ನನಗಿಷ್ಟ ಆಯಿತು, ವಿಡಿಯೋ ತೆಕ್ಕೊಂಡೆ. ಹಾಗೆ ಸಂಜೆಯಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ರು ನಮ್ಮಪ್ಪ. ಅದೇನೋ ಮಣ್ಣಿಂದು ಇದು ಗುಡ್ಡೆ ಥರ ಇತ್ತು. ಆಮೇಲೆ ಅದೆಲ್ಲ
ಅಗೆದು ಮಣ್ಣು ಹಾಕ್ತಾಯಿದ್ರು. ಮತ್ತು ನಮ್ಮ ಅಕ್ಕ ಇಲ್ಲಿ ಒಂದು ಮಿನಿ ನರ್ಸರಿ ಅಂದರೆ ಚಿಕ್ಕ ನರ್ಸರಿ, ಒಂದು ಸ್ವಲ್ಪ ಗುಲಾಬಿ ಗಿಡ ಅದು ಇದು ಎಲ್ಲ ಈಗ ಹಾಕ್ತಾವಳೆ. ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ಲು, ಕಳೆ ಎಲ್ಲ ಕಿತ್ಬಿಟ್ಟು ಅದು ಬುಡಕ್ಕೆಲ್ಲ ಮಣ್ಣು ಇದು ಮಾಡ್ತಾಯಿದ್ಲು ನೀರು ಕುಡಿಯೋಕ್ಕೆ. ಅದು ಹಾಗೆ ಇದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಚಿಕ್ಕ ತೊಟ್ಲಿಕೆರೆಯಲ್ಲಿ ಕೆಲಸ ಇತ್ತು. ನಾನು ಅಮ್ಮ ಹೋಗಿ ಬಂದ್ವಿ ನೋಡಿ. ಅಲ್ಲಿಂದ ಬಂದ್ವಿ, ಅಲ್ಲೇನೋ ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ಬಂದ್ವಿ ನೋಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.